ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನ ಮನಿ ಸೀಕ್ರೆಟ್ ಸಿಡಿಸಿದ ಜೆಡಿಯು ಸದ್ಯ INDIA ಮೀಟಿಂಗ್ನಲ್ಲೇ ಸಿಡಿದೆದ್ದು ಹೊರ ನಡೆದಿರುವಂತಹ ನಿತೀಶ್ ಕುಮಾರ್ ಅವರ ಟೀಮ್ ಅಂದರೆ ಅವರ ಪಕ್ಷ ಈಗ ಸಪರೇಟ್ ಮೀಟಿಂಗ್ ಬೇರೆ ನಡೆಸ್ತಾ ಇದೆ. ಈ ಹೊತ್ತಲ್ಲಿ ಕಾಂಗ್ರೆಸ್ನ ಒಂದು ಸೀಕ್ರೆಟ್ನ ಸಿಡಿಸಿದ್ದಾರೆ JDU MP. ಇದೇನಾಗ್ತಾ ಇದೆ ಕೈಕೂಟದಲ್ಲಿ? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದು ಅತ್ಯಂತ ನಿರ್ಣಾಯಕ ಸಭೆಯಾಗಿತ್ತು INDIA ಈ ಕೂಟಕ್ಕೆ, ಇಂಡಿ ಕೂಟಕ್ಕೆ. ಯಾಕಂದ್ರೆ ಫಲಿತಾಂಶ ಪಂಚರಾಜ್ಯ ಸೋಲಿನ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಂಡು ಹೇಗಾದರೂ ಮಾಡಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತ ಕೊನೆಯ ಪ್ರಯತ್ನದಂತೆ ಈ ಮೀಟಿಂಗ್ ನಡೀತು. ಇಲ್ಲೂ ಜಟಾಪಟಿ ಆಯಿತು. ಅದರಲ್ಲೂ ನಿತೀಶ್ ಕುಮಾರ್ ಅವರು 2-3 ವಿಚಾರಗಳಿಗೆ ಸಿಟ್ಟು ಮಾಡಿಕೊಂಡ್ರು. ಒಂದು ಹಿಂದಿ ಯಾಕೆ ಅರ್ಥ ಆಗಲ್ಲ, ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಸಿಟ್ಟು ಮಾಡ್ಕೊಂಡಿದ್ದಾಯ್ತು DMK ನಾಯಕನ ಮೇಲೆ. ಅದಾದಮೇಲೆ ಖರ್ಗೆ ಅವರನ್ನು PM ಅಭ್ಯರ್ಥಿ ಅಂತ ಘೋಷಣೆ ಮಾಡೋ ವಿಚಾರ ಚರ್ಚೆಗೆ ಬರ್ತಿದ್ದ ಹಾಗೆ ಅದಕ್ಕೂ ಸಿಟ್ಟು ಮಾಡಿಕೊಂಡು ಆಮೇಲೆ ಯಾವುದಕ್ಕೂ ಸಮಾಧಾನಕ್ಕೆ ಬರೋಕ್ಕಾಗದೆ ಅಲ್ಲಿ ಹೊರಗಡೆ ನಡೆದ್ರು ಲಾಲು ಪ್ರಸಾದ್ ಮತ್ತು ನಿತೀಶ್ ಕುಮಾರ್ ಇಬ್ರು. ಇದಿಷ್ಟು ನಿನ್ನೆ ಏನೇನಾಗಿದೆ ಅನ್ನುವಂಥ ಬೆಳವಣಿಗೆ ಗಮನಿಸಿದ್ದೀವಿ. ಇವಾಗ ನೋಡಿ, ಇದೆಲ್ಲ ಆದಮೇಲೆ ಸಿಡ್ದೆದ್ದು ಹೊರಗೆ ನಡೆದ ಮೇಲೆ ಸುಮ್ಮನೆ ಕೂತಿಲ್ಲ ನಿತೀಶ್ ಕುಮಾರ್ ಅವರು. ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತಿದ್ದಾರೆ. ಡೆಲ್ಲಿ ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ಮೀಟಿಂಗ್ ಆಗ್ತಾ ಇದೆ. JDU ನಡೆ ಏನು ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಹಾಗೆ JDU INDIA ಕೂಟದಲ್ಲಿ ಇರಬೇಕಂದ್ರೆ ನಿತೀಶ್ ಕುಮಾರ್ ಅವರೇ PM ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಸಂದೇಶಗಳು ರವಾನೆ ಆಗ್ತಿದ್ದಾವೆ. ಈಗ ನೋಡಿ, JDU MP ಸುನಿಲ್ ಕುಮಾರ್ ಪಿಂಟು ಅವರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಮೊದಲು ಆಕ್ರೋಶ ವ್ಯಕ್ತಪಡಿಸಿದ್ರು, ಅಲ್ಲಿ ಏನೂ ಆಗೇ ಇಲ್ಲ ಮೀಟಿಂಗಲ್ಲಿ, ಯಾವುದೂ ಒಂದು ನಿರ್ಧಾರಕ್ಕೆ ಬರೋಕ್ಕಾಗಲಿಲ್ಲ, ಅದು ಕಂಪ್ಲೀಟ್ ಫೇಲ್ಯೂರ್ ಅಂತ ಕರೆದ್ರು. ಇಲ್ಲೆಲ್ಲ ಅಂತಿಮ ತೀರ್ಮಾನಕ್ಕೆ ಬರಬೇಕು, ಸೀಟ್ ಶೇರ್ ವಿಚಾರದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಬೇಕು ಅಂತ ಮೀಟಿಂಗ್ ಸೇರಿ ಕೊನೆಗೆ ಮೀಟಿಂಗ್ ಮುಗಿದ ರೀತಿ ಯಾವುದು ನಯ ಪೈಸೆಗೂ ಪ್ರಯೋಜನ ಇಲ್ಲದೆ ಹೋಯ್ತು ಅಂತ ಆಕ್ರೋಶ ಹೊರ ಹಾಕಿದ್ರು. ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ, ಇಂಥವ್ರನ್ನ ಹೆಂಗ್ ನಂಬೋದು ನಾವು ಅಂತ ಒಂದು ಮಾತಾಡ್ತಾರೆ ಅವರು. ಏನಂತ, ಕಾಂಗ್ರೆಸ್ಸು ಈಗ ದಿವಾಳಿ ಬಿದ್ದು ಹೋಗಿ ನಮ್ಮ ಹತ್ರ ಫಂಡ್ ಕೇಳ್ತಿದೆ. ಏನಿದ್ರ ಅರ್ಥ? ಕಾಂಗ್ರೆಸ್ಗೆ ಇದು ಅತ್ಯಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಮೊದಲೇ ಕ್ರೌಡ್ ಫಂಡಿಂಗಿಗೆ ಹೋಗ್ತಿದೆಯಲ್ವಾ ಈಗ ಕಾಂಗ್ರೆಸ್ಸು, ಅಲ್ಲೂ ಮುಜುಗರ ಅನುಭವಿಸಿದೆ. ಯಾಕಂದ್ರೆ ಒಂದು ಡೊಮೈನ್ ಕೂಡ ಬುಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಓಪನ್ ಮಾಡೋಕೆ ಹೋದರೆ, ಕಾಂಗ್ರೆಸ್ ಕೊಟ್ಟಿದ್ದ ಲಿಂಕ್ ಓಪನ್ ಮಾಡೋಕೆ ಹೋದರೆ BJPಗೆ ಹೋಗ್ತಿತ್ತು, BJP ಪೇಜ್ಗೆ ಅಥವಾ ಇನ್ನೆಲ್ಲೆಲ್ಲಿಗೋ ಕನೆಕ್ಟ್ ಆಗ್ತಾ ಇದ್ದಿದ್ದು ಕೂಡ ಮುಜುಗರಕ್ಕೆ ಕಾರಣ ಆಯಿತು. ಇಲ್ಲೂ ಯಾಕೆ ಎಡವಟ್ಟು ಮಾಡಿಕೊಂಡ್ರು, ಸರಿಯಾಗಿ ಪ್ರಿಪ್ರೇಷನ್ ಇಲ್ಲದೆ ಅಂತ. ಈಗ ನೋಡಿ, JDU ಹೇಳ್ತಿರೋದೇನು ಅಂದರೆ INDIA ಕೂಟದ ಮಿತ್ರ ಪಕ್ಷಗಳನ್ನೇ ದುಡ್ಡು ಕೇಳ್ತಿದ್ಯಾ ಕಾಂಗ್ರೆಸ್ಸು. ಅವ್ರು ಹೇಳ್ತಿರೋದು ಅದನ್ನೇ. ಎಷ್ಟರ ಮಟ್ಟಿಗೆ ಕಷ್ಟ ಆಗಿದೆ ಅಂದರೆ ಪಾಪ ಹಿಂದಿನ ಮೀಟಿಂಗಲ್ಲಿ ಸಮೋಸಾ ಟೀ ಕೊಡ್ತಿದ್ರು, ಈಗ ಸಮೋಸಾನೂ ಕ್ಯಾನ್ಸಲ್ ಆಗಿಬಿಟ್ಟಿದೆ. ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳ್ತಿದ್ದಾರೆ ಅವರು. ಅಂಥ ಪರಿಸ್ಥಿತಿ ಬಂದಿದೆ. ಬರೀ ಟೀ ಬಿಸ್ಕೆಟ್ ಕೊಟ್ಟು ಮುಗಿಸ್ಬಿಟ್ರು, ಯಾವ ನಿರ್ಧಾರನೂ ಆಗಿಲ್ಲ, ಕೊನೆಗೊಂದು ಸಮೋಸಾನೂ ಸಿಕ್ಕಿಲ್ಲ ಈ ಮೀಟಿಂಗಲ್ಲಿ ಅಂತ. JDU MP ಇಷ್ಟೆಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ನಮ್ಮ ಹತ್ರ ದುಡ್ಡು ಕೇಳ್ತಾ ಇದೆ. 138, 1380, 13,000 ಎಷ್ಟಾಗುತ್ತೋ ಅಷ್ಟಕ್ಕೆ ಕೊಡಿ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಮತ್ತು ಮಿತ್ರ ಪಕ್ಷಗಳ ಹತ್ರ ದುಡ್ಡು ಕೇಳೋ ಪರಿಸ್ಥಿತಿ ಬಂದಿದೆ ಅಂತಾರೆ. ಅಂದರೆ ಬೇರೆ ಪಕ್ಷಗಳು, ಮಿತ್ರ ಪಕ್ಷಗಳು ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ ಫಂಡಿಂಗ್ ಕೇಳ್ತಿದೆಯಾ? ಏನಿದ್ರ ಅರ್ಥ? ನೇರವಾಗಿ ಹೇಳೋಕ್ಕಾಗದೆ ಈ ರೀತಿ ಸಮೋಸಾ ಎಕ್ಸಾಂಪಲ್ ತಗೊಂಡು JDU ಕಾಂಗ್ರೆಸ್ ಅನ್ನು ತಿವಿತಾ ಇದೆಯಾ? ಕಾಂಗ್ರೆಸ್ನ ಸೀಕ್ರೆಟ್ ಹೊರಗಿಟ್ಟು ಮುಜುಗರಕ್ಕೆ ಈಡು ಮಾಡುವಂತಹ ಪ್ರಯತ್ನ ಮಾಡ್ತಿದೆಯಾ? ಕುತೂಹಲಕ್ಕೆ ಕಾರಣ ಆಗಿದೆ JDU MP ಈ ಬಿಗ್ ಸ್ಟೇಟ್ಮೆಂಟ್. ಮಿತ್ರ ಪಕ್ಷಗಳಿಂದ ಫಂಡಿಂಗ್ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅಂದರೆ ಕಾಂಗ್ರೆಸ್ಗೆ ಇದು ಅತಿ ಹಳೆಯ ದೊಡ್ಡ ಪಕ್ಷಕ್ಕೆ ಅಂತಿಂಥ ಮುಜುಗರದ ಮಾತಲ್ಲ. ಕ್ರೌಡ್ ಫಂಡಿಂಗ್ ಬೇರೆ, ಆದರೆ ಮಿತ್ರ ಪಕ್ಷಗಳಿಂದ ಫಂಡಿಂಗ್ ಮಾಡಿಸ್ಕೊಳ್ಳೋಕೆ ನೋಡ್ತಿದೆ ಅನ್ನೋ ಅರ್ಥದ ಹೇಳಿಕೆ ಇದೆಯಲ್ವಾ. ಟೈಮ್ ಸಿಕ್ಕಾಗೆ ಒಂದು ಅಸ್ತ್ರ ಪ್ರಯೋಗ ಮಾಡಿದೆ JDU. ಸೊ JDU ನಿತೀಶ್ ಕುಮಾರ್ ಅವರು ಬಿಗ್ ಶಾಕ್ ಕೊಡೋ ಥರ ಕಾಣಿಸ್ತಾ ಇದೆ. ಈ ಸಪರೇಟ್ ಮೀಟಿಂಗ್ ಎಲ್ಲ ನೋಡ್ತಾ ಇದ್ರೆ ಏನಾಗತ್ತೆ ಕೈಕೂಟದ ಪರಿಸ್ಥಿತಿ? ಒಗ್ಗಟ್ಟಿನ ಮೂಲಕ ಲಾಭ ಮಾಡ್ಕೊಳ್ಬೇಕು, BJPಗೆ ಪೆಟ್ಟು ಕೊಡಬೇಕು ಅನ್ನೋ ಪ್ರಯತ್ನ ಶುರುವಾಗಿದ್ದು, ಆದರೆ ಒಬ್ಬರ ರಹಸ್ಯ ಇನ್ನೊಬ್ಬರು ತೆಗೆಯುವ ಮೂಲಕ, ಒಬ್ಬರ ಬಂಡವಾಳ ಇನ್ನೊಬ್ಬರು ಎಳೆಯುವ ಮೂಲಕ ಇನ್ನಷ್ಟು ಡ್ಯಾಮೇಜ್ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಸದ್ಯ ಖರ್ಗೆ ಅವರು ತಲೆಬಿಸಿ ಮಾಡ್ಕೊಂಡಿರೋದೇ ಈ ವಿಚಾರದಲ್ಲಿ. ಈ PM ಕ್ಯಾಂಡಿಡೇಟ್ ವಿಚಾರವೇ ಬೇಡ ಈಗ. ಮೊದಲು MPಗಳೇ ಇಲ್ಲದೆ PM ಯೋಚನೆ ಮಾಡೋದು ಹೆಂಗೆ ಅಂತ ಅವರು ಪ್ರಶ್ನೆ ಕೇಳ್ತಿರೋದೇ ಈ ತಲೆನೋವಿಂದಾಗಿ. ಇದ್ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ ಅಂತ.
ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.